ಗುಡ್ಡ ಕುಸಿದು ಒಂದೇ ಕುಟುಂಬದ 3 ಬಲಿಯಾಗಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಇಂದಿರಾನಗರದಲ್ಲಿ ಸಂಭವಿಸಿದೆ. ಮಲ್ಲಿಕಾರ್ಜುನ, ನಾಗವೇಣಿ ಹಾಗೆ 3 ವರ್ಷದ ಮಗು ಬಲಿಯಾಗಿದ್ದಾರೆ. ಮಳೆ ಅಬ್ಬರ ಹೆಚ್ಚಾಗಿ ಶೆಡ್ಗಳ ಮೇಲೆ ಗುಡ್ಡ ಕುಸಿದಿದೆ. ಮಧ್ಯರಾತ್ರಿ 2:30 ಸುಮಾರಿಗೆ ಸಂಭವಿಸಿರುವಂತಹ ದುರಂತ ಇದು. ರಾತ್ರಿ ಮಲಗಿದ್ದಂಥ ಸಂದರ್ಭದಲ್ಲೇ ಇವರು ಚಿರನಿದ್ರೆಗೆ ಜಾರಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕೊಕ್ಕೆರೆಯ ನಿವಾಸಿಗಳು ಅಂತ ಹೇಳಿ ತಿಳಿದು ಬಂದಿದೆ. ಕೂಲಿ ಕೆಲಸಕ್ಕೆ ಅಂತ ಬಂದಿತ್ತು ಈ ಕುಟುಂಬ ಅನ್ನೋದು ಕೂಡ ಗೊತ್ತಾಗಿದೆ. ಮಲ್ಲಿಕಾರ್ಜುನ್ ಅವರ ಕುಟುಂಬ ಕೂಲಿ ಕೆಲಸಕ್ಕೆ ಅಂತ ಹೇಳಿ ಕೆಲಸ ಅರಸಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಬಂದಿರ್ತಾರೆ. ಈ ಟೈಮ್ನಲ್ಲಿ ಅವರಿಗೆ ಶೆಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರಲ್ವ, ಆ ಶೆಡ್ಗಳಲ್ಲಿ ಅವರು ಮಲಗಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ರಾತ್ರಿ ಗುಡ್ಡ ಕುಸಿದು ಬಿಟ್ಟಿದೆ. ಈ ಸಂದರ್ಭದಲ್ಲಿ ಇವರು 3 ಕೂಡ ಮೃತಪಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನಾವು ಪ್ರತಿನಿಧಿ ಬಸವರಾಜ್ ಸ್ಥಳದಿಂದ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣ ಆಗಿದೆ. ಸ್ಥಳದಲ್ಲೇ 3 ಮೃತಪಟ್ಟಿದ್ದಾರೆ. ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿದ್ದೇವೆ. ಘಟನಾ ಸ್ಥಳದ ಬೆಳಗಿಂದ ಕೂಡ ಕಾರ್ಯಾಚರಣೆ ಆಗ್ತಿದೆ. ನೋಡ್ಬೋದು ವಾತಾವರಣ ಹೇಗಂತೇಳಿ. ಗುಡ್ಡ ಕುಸಿತ, ಇಲ್ಲಿ ಶೆಡ್ ತಾತ್ಕಾಲಿಕವಾಗಿ ಶೆಡ್ ಹಾಕಲಾಗಿತ್ತು. ಆ ಶೆಡ್ಗಳಲ್ಲಿ ಕೂಲಿ ಕಾರ್ಮಿಕರಿದ್ದರು. ಕೊಪ್ಪಳದಿಂದ ಬಂದ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರು ಇಲ್ಲಿದ್ದರು. ಆ ಕುಟುಂಬ ಸದಸ್ಯರಿದ್ದರು, 20 ಜನಕ್ಕೆ ಹೆಚ್ಚು ಸದಸ್ಯರಿದ್ದರು. ಏಕಾಏಕಿ ಬೆಳಗಿನ ಜಾವ ಗುಡ್ಡ ಕುಸಿತ ಆಗಿದೆ. ಎಷ್ಟೊಂದು ಭಯಾನಕವಾಗಿದೆ ನೋಡ್ಬೋದು. ಗುಡ್ಡ ಕುಸಿತ, ಈ ಸ್ಲ್ಯಾಬ್ ಇದೆ, ಈ ಸ್ಲ್ಯಾಬ್ ಕೂಡ ಕುಸಿದು ಬಿದ್ದಿದೆ. ಈ ಸ್ಲ್ಯಾಬ್ ಕುಸಿದು ಬಿದ್ದಿದೆ. ಅಲ್ಲಿ ಮೇಲ್ಗಡೆ ನೋಡ್ಬೋದು, ಮೇಲ್ಗಡೆ ಕೂಡ ಅಷ್ಟೇ ಇದೆ, ಗುಡ್ಡ ಇದೆ. ಆ ಗುಡ್ಡ ಜರಿದಿದೆ. ಜರಿದ ನಂತರ ಸ್ಲ್ಯಾಬ್ಗಳು ಬಿದ್ದಾವೆ. ಸ್ಲ್ಯಾಬ್ ಬಿದ್ದ ನಂತರ ಈ ಶೆಡ್ ಇದೆ, ಆ ಶೆಡ್ ಮೇಲೆ ಬಿದ್ದಿದೆ. ಹಾಗಾಗಿ ಆ 3 ಜನ, ಒಂದೇ ಕುಟುಂಬದ 3 ಜನ ಏನು ಸಿಕ್ಕಾಕೊಂಡಿದ್ದಾರೆ, ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಆ ಶವಕ್ಕಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನೋಡ್ತಾ ಹೋಗ್ಬೋದು, ಸಿಬ್ಬಂದಿಗಳು ಅಂದರೆ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಪಟ್ಟಣ ಪಂಚಾಯತಿ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಮುಂದೆ ಹೋಗ್ತಾ ಹೋಗೋಣ, ಯಾವ ರೀತಿ ಕಾರ್ಯಾಚರಣೆ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ನಿರಂತರವಾಗಿ ಏನು ಮಳೆ ಸುರಿತಾ ಇದೆ. ಆ ಮಳೆ ಸುರಿತಾ ಇರೋದ್ರಿಂದ ಕಾರ್ಯಾಚರಣೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾರೆ. ಆದರೂ ಕೂಡ ಇನ್ನೂ ಕೂಡ ಶವ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಎಷ್ಟೊಂದು ಅಂದರೆ ಈ ಶೆಡ್ಗಳೇನಿದ್ದಾವೆ, ಈ ಶೆಡ್ಗಳಲ್ಲಿ ಏನು ತಾತ್ಕಾಲಿಕವಾಗಿ ಶೆಡ್ ಆಗಿತ್ತು, ಕೂಲಿ ಕಾರ್ಮಿಕರ ಶೆಡ್ಗಳಾಗಿತ್ತು. ಈ ಶೆಡ್ಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರಿದ್ದರು. ಆ ಜನರ ಮೂಲಕವಾಗಿ ಇಲ್ಲಿ ಅವರನ್ನ ರಕ್ಷಣಾ ಕಾರ್ಯಾಚರಣೆ ನಡೀತು. ಸುಮಾರು 17 ಜನ ಬದುಕಿದ್ದಾರೆ. ಅದರಲ್ಲಿ 3 ಒಂದೇ ಕುಟುಂಬದ. ಮಣ್ಣಿನ ಅಡಿ ಸಿಕ್ಕಾಕೊಂಡಿದ್ದ 3 ಮೃತದೇಹಗಳು ಪತ್ತೆಯಾಗಿದೆ. ಮಲ್ಲಿಕಾರ್ಜುನ, ನಾಗವೇಣಿ ಶವಗಳು ಪತ್ತೆಯಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಮತ್ತೆ ಅವರ 3 ವರ್ಷದ ಮಗು. ನೋಡಿ, ಆ ಕಾರ್ಯಾಚರಣೆ ಸದ್ಯ ಸನ್ನಿವೇಶ ನೋಡ್ತಾ ಇದ್ದೀವಿ. ನೋಡಿ, ನಿಮ್ಗಲ್ಲಿ ಆ ಶೆಡ್ ಇದೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ಶೆಡ್ ಅನ್ಬೇಕು, ಯಾಕಂದ್ರೆ ಆ ಮಟ್ಟಿಗೆ ಅಲ್ಲಿ ಬಂದು ಮಣ್ಣು ಆ ಶೆಡ್ ಮೇಲೆ ಕುಸಿದು ಬಿದ್ದಿದೆ. ಆ ಇಡೀ ಪ್ರದೇಶವೇ ಕೆಸರಿನಿಂದ ಆವೃತ ಆಗಿದೆ. ಹಾಗಾಗಿನೇ ಇಲ್ಲಿ ಆ ಮಣ್ಣಿನ ತೆರವು ಕಾರ್ಯಾಚರಣೆ ಬಹಳ ಕಷ್ಟಕರವಾಗಿತ್ತು. ಕೊನೆಗೂ ಈಗ ತೆರವು ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. 3 ಮೃತದೇಹಗಳನ್ನ ಹೊರತೆಗೆಯುವಂತ ಕಾರ್ಯ ನಡೀತಾ. ಬಸವರಾಜ್, ನಮ್ಮ ಪ್ರತಿನಿಧಿ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಆ ಸ್ಥಳ ನೋಡಿದ್ರೆ ಅಲ್ಲಿ ಶೆಡ್ಗಳಿತ್ತ ಅನ್ಬೇಕು, ಆ ಮಟ್ಟಿಗೆ ಮಣ್ಣಲ್ಲಿ ಬಂದು ಬಿದ್ದಿದೆ. ಹೇಗೆ ಆ ಕಾರ್ಯಾಚರಣೆ ನಡೀತು? 3 ಈಗ ಮೃತಪಟ್ಟಂತವರು ಆ ದೇಹ ಲಭ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಓವರ್ ಟು ಯು ಬಸವರಾಜ್, ವಿವರಿಸಬಹುದಾ? ಮಾಲ್ತೇಶ್, ತೀರ್ಥಹಳ್ಳಿಯ ಇಂದಿರಾನಗರ ಇದು. ಇವತ್ತು ಬೆಳಗಿನ ಜಾವ ಸುಮಾರು 2:30 ಸುಮಾರಿಗೆ ದುರ್ಘಟನೆ ನಡೀತು. ಕೂಲಿ ಕಾರ್ಮಿಕರು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದರು. ಅದರ ದಂಪತಿ ಮತ್ತು ಮಗು 3 ಕೂಡ ಮೃತಪಟ್ಟಿದ್ರು. ಮಣ್ಣಿನಲ್ಲಿ ಹೂತಾಗಿದೆ. ಅಂದರೆ ತಡೆಗೋಡೆ ಇತ್ತು, ಗುಡ್ಡ ಇದೆ, ಗುಡ್ಡ ಪಕ್ಕದಲ್ಲಿ ತಡೆಗೋಡೆ ಇತ್ತು. ತಡೆಗೋಡೆ ಕುಸಿದ್ರಿಂದ 3 ಸ್ಥಳದಲ್ಲೇ ಮೃತಪಟ್ಟಿದ್ರು. ಹಾಗಾಗಿ ಬೆಳಗಿನ ಜಾವ 5 ಗಂಟೆಯಿಂದ ಶುರುವಾದಂಥ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿತ್ತು. ಈಗ ನಿರಂತರವಾಗಿ ಮಳೆ ಸುರಿತಾ ಇದೆ. 2-3 ದಿನ ಇವತ್ತು ಕೂಡ ಬೆಳಗಿಂದ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ನಿರಂತರವಾಗಿ ಕಾರ್ಯಾಚರಣೆ. ಹಿಟಾಚಿಯನ್ನು ಬಳಕೆ ಮಾಡಿಕೊಂಡ್ರು. 3 ಹಿಟಾಚಿಗಳನ್ನ, 2 ಚಿಕ್ಕದು ಮತ್ತು ಒಂದು ದೊಡ್ಡ ಹಿಟಾಚಿಯನ್ನು ಬಳಕೆ ಮಾಡಿಕೊಂಡ್ರು. ಹಾಗಾಗಿ ಈಗ ನಿರಂತರವಾಗಿ ಕಾರ್ಯಾಚರಣೆ ಆಯಿತು. ಅದರ ಬಳಿಕ ಈಗ 3 ಮೃತ ದೇಹಗಳು ಪತ್ತೆಯಾಗಿದ್ದಾವೆ. ಮೊದಲನೇದಾಗಿ ಪುರುಷನ ದೇಹ ಪತ್ತೆಯಾಗಿದೆ. ಮೃತದೇಹನ ಅಲ್ಲಿ ಅಡಿಯಲ್ಲಿ ಸಿಕ್ಕಾಕೊಂಡಿತ್ತು, ಮಣ್ಣಿನ ಹೂತಾಕಿತ್ತು, ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಆಗಿದೆ. ಇನ್ನು 2 ಮೃತದೇಹ ಒಳಗಡೆ ಇದ್ದಾವೆ. ಅದನ್ನು ಈಗ ಹೊರಗಡೆ ತರುವ ಕಾರ್ಯಾಚರಣೆ ಇರ್ತದೆ. ಮಾಲ್ತೇಶ್, ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಯಿತು, ಏನೇನಾಯಿತು ಅಂತ ನಿಮಗೆ ಸ್ವಲ್ಪ ವಿವರಣೆ ಕೊಡ್ತಾ ಹೋಗ್ತೀನಿ. ನೋಡ್ಬೋದು, ಸ್ವಲ್ಪ ದೂರದಿಂದ ನೋಡ್ಬೋದು
ಇಲ್ಲಿಂದ ಏನು ಆ ಮರ ಕಾಣ್ತದೆ, ಮರ ಪಕ್ಕದಲ್ಲೇ ಕೂಡ ಏನು ಹಿಟಾಚಿ ಇದೆ. ಆ ಹಿಟಾಚಿ ಮೂಲಕವಾಗಿ ದೊಡ್ಡ ಪ್ರಮಾಣದಲ್ಲಿ ಏನು ಗುಡ್ಡ ಕುಸಿತ ಆಯಿತು. ಆ ಗುಡ್ಡ ಕುಸಿತ ಆದ ಬಳಿಕ ಅಲ್ಲಿ ನಿರಂತರ ಕಾರ್ಯಾಚರಣೆ ಆಯಿತು. ಆ ಕಾರ್ಯಾಚರಣೆ ಬಳಿಕ ಈಗ ಏನು ಒಂದು ಶವ ಏನು ಹೊರಗಡೆ ತೆಗೆದ್ರು. ಈಗ ಎರಡನೇ ಶವವನ್ನು ಕೂಡ ಹೊರಗಡೆ ತೆಗಿತಾ ಇದ್ದಾರೆ. ಒಂದು ಮಗು ಕೂಡ ಇದೆ. ನಾನು ಮಾಲ್ತೇಶ್, ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಮತ್ತೊಂದು ಶವ ಇದೆ. ಆ ಶವವನ್ನು ಹೊರತೆಗೆದಿದ್ದಾರೆ. ಹೊರತೆಗೆದು ಇರುವಂಥ ಏನು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಸ್ಥಳೀಯರು ಕೂಡ ಗ್ರಾಮಸ್ಥರಿದ್ದಾರೆ. ಆ ಗ್ರಾಮಸ್ಥರು ಕೂಡ ಆ ಶವವನ್ನು ಹೊರಗಡೆ ತೆಗೆದು ತಂಬರ್ತಿದ್ದಾರೆ. ಅಂದರೆ ಮಹಿಳೆ ಶವ ಇದು. ಮಹಿಳೆ ಶವ ಇದೆ. ಆ ಮಹಿಳೆ ಶವವನ್ನು ಕೂಡ ಹೊರ ತೆಗೊಂಡ್ಬರ್ತಾರೆ. ಅಂದರೆ ಸಹಜವಾಗಿ ಕೂಡ ಇನ್ನು ಕಾರ್ಮಿಕರಿದ್ದಾರೆ. ಈ ಕಾರ್ಮಿಕರಿಗೆ ಕೂಡ ಎಲ್ಲೂ ಕೂಡ ಗೊತ್ತಿರಲಿಲ್ಲ, ಮುನ್ಸೂಚನೆ ಇರಲಿಲ್ಲ. ಹಾಗಾಗಿ ಏಕಾಏಕಿ ಗುಡ್ಡ ಕುಸಿತು. ಆ ಗುಡ್ಡ ಕುಸಿತು ತಡೆಗೋಡೆ ಬಿದ್ದು ಶೆಡ್ ಮೇಲೆ ಬಿತ್ತು. ಅದರಿಂದ ಪರಿಣಾಮವಾಗಿ ಒಂದೇ ಕುಟುಂಬದ ಏನು ಮೂವರಿದ್ದಾರೆ. ಆ ಮೂವರು ಕೂಡ ಮೃತಪಟ್ಟಿದ್ದಾರೆ. ಆ ಮಹಿಳೆ ಶವ ಇದು. ಆ ಶವ ಒಂದು ಮಗು ಕೂಡ ನೋಡ್ಬೋದು. ಆ ಮಗು ಶವವನ್ನು ಕೂಡ ತೆಗೆದುಕೊಂಡು ಬರಲಾಗ್ತಾ ಇದೆ. ಇದು ಅಂದರೆ ಏನು ಈ ಗುಡ್ಡ ಕುಸಿತ ಇತ್ತು. ಆ ಗುಡ್ಡ ಕುಸಿತ ಆಗಿದ ನಂತರ ಈ ಒಂದು ನಿರಂತರವಾಗಿ ಕಾರ್ಯಾಚರಣೆ ಆಯಿತು. ಕಾರ್ಯಾಚರಣೆ ಬಳಿಕ ಈಗ ಮೂವರ ಶವವನ್ನು ಪತ್ತೆಯಾಗಿದೆ. ನಿರಂತರವಾಗಿ ಮಳೆ ಸುರಿತಾ ಇತ್ತು. ಮಳೆ ಸುರಿದ ಪರಿಣಾಮವಾಗಿ ಎಲ್ಲ ಘಟನೆ ಇತ್ತು. ನಮ್ಮ ಜೊತೆ ಮಾತಾಡಲಿಕ್ಕೆ ತೀರ್ಥಹಳ್ಳಿಯ ಶಾಸಕ ಅರಗ ಧನೇಂದ್ರ ಸರ್, ನಿರಂತರವಾಗಿ ಕಾರ್ಯಾಚರಣೆ ನಡೀತು, ಕೊನೆಗೂ ಶವ ಪತ್ತೆಯಾಗಿದೆ. ಸರ್, ಈಗ ಸುಮಾರು ಬೆಳಗಿನ ಜಾವ 5 ಗಂಟೆಯಿಂದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ನಾನಿವತ್ತು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ನಮ್ಮ ಫೈರ್ ಡಿಪಾರ್ಟ್ಮೆಂಟು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಭಾಳ ಅಪಾಯಕಾರಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ಅವರು ಮಾಡಿದ್ದಾರೆ. ಇದನ್ನ ಅಗದು ಸುಮಾರು 15 ಅಡಿ ಆಳದಲ್ಲಿ ಈ 3 ಬಾಡಿಗಳು ಸಿಕ್ಕಿದ್ದಾವೆ. ಹಾಗಾಗಿ ಗುಡ್ಡ ಮತ್ತೆ ಕುಸಿಯುವಂಥ ಸಂದರ್ಭಗಳು ಇದ್ದಾಗ್ಯೂ ಕೂಡ ಅಪಾಯವನ್ನು ಲೆಕ್ಕಿಸದೆ ನಮ್ಮ ಫೈರ್ ಡಿಪಾರ್ಟ್ಮೆಂಟು ಮತ್ತು ಇಲ್ಲಿರುವಂಥ ವಾಲಂಟಿಯರ್ಸ್ ಕೆಲವರು ಸ್ಥಳೀಯವಾಗಿ ಮತ್ತು ಪೊಲೀಸ್ ಇಲಾಖೆ ಇವರೆಲ್ಲರೂ ಕೂಡ ಭಾಳ ಪರಿಶ್ರಮ ಪಟ್ಟು 3 ಬಾಡಿಯನ್ನು ತೆಗೆದಿದ್ದಾರೆ. ಈಗ ಸುಮಾರು ಬೆಳಗಿನ ಜಾವ 5 ಗಂಟೆಯಿಂದ ಈಗ 1:15 ಗಂಟೆ ಇಷ್ಟೊತ್ತು ಕೂಡ ಕಾರ್ಯಾಚರಣೆ ಅವ್ಯಾಹತವಾಗಿ ನಡೆದಿದೆ. 2 ಚಿಕ್ಕ ಇಟ್ಯಾಚಿಗಳಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ನ್ಯಾಷನಲ್ ಹೈವೇ ಕಾಮಗಾರಿಯನ್ನು ಬಳಸ್ತಾ ಇದ್ದಂಥ ಒಂದು ದೊಡ್ಡ ಇಟ್ಯಾಚಿಯನ್ನು ತರಿಸಿದ್ವಿ ತೂದೂರಿಂದ. ಈಗ ಅದು ಬಂದ ನಂತರ ಮಣ್ಣನ್ನು ಸಾಕಷ್ಟು ತೆಗೆದು ಬಾಡಿಯನ್ನು ಐಡೆಂಟಿಫೈ ತೆಗೆದಿದ್ದೇವೆ. ಬಡತನದಲ್ಲಿರುವಂಥ ಇದರ ಊರು ಗಂಗಾವತಿಯ ಕೂಲಿ ಕಾರ್ಮಿಕರು 3 ಜನ, ಗಂಡ ಹೆಂಡತಿ ಒಂದು ಮಗು, ಇವರು 3 ಜನ ಬದುಕು ಕಟ್ಕೊಂಡ್ಲಿಕ್ಕೋಸ್ಕರ ತೀರ್ಥಹಳ್ಳಿ ಬಂದಂಥವ್ರು ಈ ದುರಂತಕ್ಕೆ ಒಳಗಾಗಿರ್ತಕ್ಕಂಥದ್ದು ತೀರ್ಥಹಳ್ಳಿಯಲ್ಲಿ ಮರಿಲಾರ್ದಿದ್ದಂಥ ನೋವು ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಸರ್, ಈ ಕುಟುಂಬಕ್ಕೆ ಬಡ ಕೂಲಿ ಕಾರ್ಮಿಕರು ಉಪಜೀವನಕ್ಕೆ ಬಂದು ಹೊಟ್ಟೆಪಾಡಿ ಬಂದಿದ್ರು ಸರ್, ಇವರಿಗೆ ಸರ್ಕಾರದಿಂದ ಪರಿಹಾರ ಸಿಗ್ಬೋದು ಸರ್? ಇವತ್ತು ಬೆಳಿಗ್ಗೆ ನಾನು 8 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರನ್ನ ವೈಯಕ್ತಿಕವಾಗಿ ನಾನು ಮಾತಾಡಿದೆ. ಇದನ್ನು ಡೀಟೇಲ್ ಅವರಿಗೆ ಹೇಳಿದ್ದೀನಿ. ಡೀಟೇಲ್ ರಿಪೋರ್ಟನ್ನು ತರಿಸ್ಕೊಂಡು ಆ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ ನೆರವನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಕೂಡ ಒತ್ತಾಯ ಮಾಡಿದ್ದೇನೆ. ಯಾಕಂದರೆ ಕೂಲಿಕಾರ ಕುಟುಂಬಗಳು ಮತ್ತು ಅಲ್ಲಿ ಮಳೆ ಇಲ್ಲದೇ ಬರದಿಂದ ಕಂಗೆಟ್ಟು ಇಲ್ಲಿಗೆ ಕೆಲಸಕ್ಕಾಗಿ ಬಂದಿದ್ದಾರೆ. ಹಾಗಾಗಿ ಅವರು ಜೀವ ತೆತ್ತಿದ್ದಾರೆ. ಸರ್ಕಾರ ಅವರಿಗೆ ಕೊಡಬೇಕು ಅಂತೇಳಿ ಹೇಳಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಒಪ್ಪಿದ್ದಾರೆ ಮುಖ್ಯಮಂತ್ರಿಗಳು. ಇದು ತೀರ್ಥಹಳ್ಳಿ ಶಾಸಕರಿರುವಂಥ ಅರಗ ಧನೇಂದ್ರ ಈಗಾಗಲೇ ಮುಖ್ಯಮಂತ್ರಿ ಗಮನ ಕೂಡ ಈ ಏನು ದುರಂತ ನಡೆದಿದೆ ಅದರ ಗಮನಕ್ಕೆ ತಂದಿದ್ದೇವೆ. ಮೃತ ಕುಟುಂಬಕ್ಕೆ ಏನು ಬಡ ಕುಟುಂಬ ಇದ್ದಾವೆ, ಆ ಬಡ ಕುಟುಂಬಕ್ಕೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಿರಂತರವಾಗಿ ಮಾಲ್ತೇಶ್ ಮಳೆ ಸುರಿತಾ ಇದೆ. ಆ ಮಳೆ ನಡುವೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಆಯಿತು. ಆ ಕಾರ್ಯಾಚರಣೆಯಲ್ಲಿ ಕೊನೆಗೂ ಕೂಡ 3 ಶವಗಳಿದ್ದಾವೆ. ಆ ಶವಗಳನ್ನ ಪತ್ತೆ ಮಾಡುವಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಗ್ರಾಮಸ್ಥರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು. ಶಾಸಕರಲ್ಲಿ ಹೇಳ್ತಾ ಇದ್ರು ಸರ್ಕಾರದ ಕಡೆಯಿಂದ ಏನಾದರೂ ಪರಿಹಾರಕ್ಕೆ 100% ಆಗಲೇಬೇಕು. ಯಾಕಂತ ಅಂದರೆ ಹೇಳ್ತಾರಲ್ಲ, ಅಲ್ಲಿ ಬೆಂಕಿಯಿಂದ ಏನು ಬಾಣಲಿಯಿಂದ ಬೆಂಕಿಗೆ ಬಿದ್ದಂಗೆ ಅಂತ ಹೇಳ್ಕೊಂಬಿಟ್ಟು ಆ ಥರದ ಸನ್ನಿವೇಶ ಇದು. ಯಾಕಂದರೆ ಕೊಪ್ಪಳದಲ್ಲಿ ಭಾಳ ಬರ ಇದೆ ಅಂತ ಹೇಳ್ಕೊಂಬಿಟ್ಟು ಇವರೆಲ್ಲ ಈ ಕಡೆ ಬಂದಂಥವ್ರು. ಈ ಕೊಪ್ಪಳ ಬೀದರ್ನಲ್ಲೆಲ್ಲ ಇನ್ನೂ ಕೂಡ ಬರಗಾಲ ಛಾಯೆ ಅದು ಬದಿ ಸರಿದಿಲ್ಲ. ಯಾಕಂದರೆ ಅಲ್ಲಿ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಪಾಪ ಇವರೆಲ್ಲ ಈ ಮಲೆನಾಡು ಭಾಗಕ್ಕೆ ಬಂದಿದ್ದಾರೆ. ನೋಡಿದ್ರೆ ಇಲ್ಲಿ ಈ ಥರದ ದುರಂತ ಅಂತ ಅಂದರೆ ಎಂಥ ಗ್ರಾಚಾರ ನೋಡಿ ಅವ್ರದ್ದು. ಆಮೇಲೆ ಸುಮಾರು 20-25 ಮಂದಿ ಕಾರ್ಮಿಕರುಗಳಿದ್ರು. ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರು ಎಂಥ ದೊಡ್ಡ ದುರಂತ ಸಂಭವಿಸ್ಬಿಡ್ತಾ ಇತ್ತಿದು ಅಂತ ಹೇಳ್ಕೊಂಡು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಆ ಪ್ರದೇಶ ಇದೆಯಲ್ಲ, ಯಾವುದು ಈ ಇಂದಿರಾನಗರ, ಆಮೇಲೆ ಆ ಸೀಬಿನ ಕೆರೆ ಅಂತೆಲ್ಲ ಅಲ್ಲಿ ಈ ತೀರ್ಥಹಳ್ಳಿ ಟೌನ್ ಪಕ್ಕದಲ್ಲಿರುವಂಥ ಪ್ರದೇಶ ಇದೆಯಲ್ಲ, ಈ ಸಣ್ಣ ಸಣ್ಣ ಗುಡ್ಡ ರೀತಿಯಾದಂಥ ಪ್ರದೇಶ ಅವೆಲ್ಲ. ಬಟ್ ಭಾಳ ಯಾವತ್ತೂ ಈ ಥರ ಕುಸಿಯೋದು ಮತ್ತೊಂದು ಅದು ಈ ಮಟ್ಟಿಗೆ ಕುಸಿದ್ಬಿಡುತ್ತೆ ಅನ್ನುವಂಥ ರೀತಿಯಾದಂಥದ್ದು ಆತಂಕ ಎಲ್ಲೋ ಆ ಅಕ್ಕಪಕ್ಕದ ನಿವಾಸಿಗಳಿಗೆ ಇರಲಿಲ್ಲ. ಬಟ್ ಏನಂತಾರೆ, ಒಂದು ಮುಂಜಾಗ್ರತಾ ಕ್ರಮವಾಗಿ ತಡೆಗೋಡೆ ಮತ್ತೊಂದು ಅದೆಲ್ಲ ಅಲ್ಲಿ ವ್ಯವಸ್ಥಿತವಾಗಿ ನಿರ್ಮಾಣ ಆಗಿತ್ತು. ಈಗ ನೋಡಿದ್ರೆ ಈ ಗುಡ್ಡ ಕುಸಿತಿರುವಂಥದ್ದು ಇದೆಯಲ್ಲ, ಅದು ಒಂದು ಆ ಸ್ಥಳದಲ್ಲಿ ಭಯದ ವಾತಾವರಣ.
ಜೊತೆಗೆ ಆ ರೀತಿಯಾದಂಥ ಹತ್ತಾರು ಗುಡ್ಡ ಪ್ರದೇಶ ಟೌನ್ ಅಕ್ಕಪಕ್ಕದಲ್ಲೇ ಇದೆ. ಹಾಗಾಗಿ ಈಗ ಅವ್ರುಗಳೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಿದೆ. ಆಮೇಲೆ ತಾಲೂಕು ಆಡಳಿತ ಅಲ್ಲೇನಾದ್ರು ಡೇಂಜರಸ್ ಆಗಿದ್ರೆ ಅವನ್ನೆಲ್ಲ ಶಿಫ್ಟ್ ಮಾಡೋದು ಮತ್ತೊಂದು ಕೆಲಸ ಆಗಬೇಕಾಗಿದೆ. ಯಾಕಂತಂದರೆ ವಿಪರೀತವಾದಂಥ ಮಳೆ ಆಗ್ತಾ ಇದೆ ಈ ತೀರ್ಥಹಳ್ಳಿ ಭಾಗದಲ್ಲೆಲ್ಲ. ಕೊಪ್ಪಳ ಜಿಲ್ಲೆಯ 3 ದುರಂತ ಅಂತ್ಯ ಕಂಡಿದ್ದಾರೆ. ಕಾರಟಗಿ ತಾಲೂಕಿನ ಕಕ್ಕರಗೋಳ ನಿವಾಸಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಶಾಸಕರು ಗಂಗಾವತಿ ಅಂತ ಹೇಳ್ತಾ ಇದ್ರು, ಬಟ್ ಕಾರಟಗಿ ತಾಲೂಕು ಅನ್ನೋದು ಗೊತ್ತಾಗ್ತಾ ಇದೆ. 4 ದಿನದ ಹಿಂದಷ್ಟೇ ಕೂಲಿಗೆ ಅಂತ ತೆರಳಿತ್ತಂತೆ ಕುಟುಂಬ. ಕೂಲಿ ಮುಗಿಸಿ ರಾತ್ರಿ ಮಲಗಿದ್ದಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಮಲ್ಲಿಕಾರ್ಜುನ, ನಾಗವೇಣಿ 3 ವರ್ಷದ ಮಗು ಬಲಿಯಾಗಿದ್ದಾರೆ. ಮಗ, ಮೊಮ್ಮಗ, ಸೊಸೆ ಇವ್ರ ಸಾವಿನ ಸುದ್ದಿ ಕೇಳಿ ತಂದೆ ಲಕ್ಷ್ಮಣ ಹಾಗೆ ತಾಯಿ ಗೌರಮ್ಮ ಕಣ್ಣೀರಿಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ನಮ್ಮ ಕೊಪ್ಪಳದ ಪ್ರತಿನಿಧಿ ಇನ್ಫ್ಯಾಕ್ಟ್ ಅಲ್ಲಿ ಹೋದ್ರು. ಈ ವಿಚಾರ ತೀರ್ಥಹಳ್ಳಿ ಲಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಕಾರಟಗಿಯವರು ಅಂತ ತಿಳಿತಾ ಇದ್ದಾಗ ಅವ್ರ ಮನೆಗೆ ಹೋದ್ರು. ನೋಡಿ ಅವ್ರ ತಂದೆ ಎಲ್ಲ ಗೋಳಾಡ್ತಾ ಇದ್ದಂಥ ಸನ್ನಿವೇಶ ನೋಡಿ. ದುಡ್ಕೊಂಡು ಬರ್ತೀನಿ, ಏನೋ ಒಂದು ಸ್ವಲ್ಪ ಬರಗಾಲದ ಸನ್ನಿವೇಶ ಬೇರೆ, ಏನೋ ಒಂದು ಹೊಟ್ಟೆ ಬಟ್ಟೆಗೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಹೋದಂಥವ್ರು. ಮಗನೂ ಇಲ್ಲ, ಮೊಮ್ಮಗನೂ ಇಲ್ಲ, ಸೊಸೆನೂ ಇಲ್ಲ. ಸೊ ಅಂತ ಒಂದು ದುರಂತದ ಸನ್ನಿವೇಶ ಇದೀಗ ಆ ಕುಟುಂಬದ್ದು. ಓ ಮಮ್ಮ ಓ ನಾಳೆ